ನಮಸ್ಕಾರ. ಭರವಸೆ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಭರವಸೆ ಕೇವಲ ಚಾನಲ್ ಅಲ್ಲ, ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು. ಬಹಳ ಜನ ಹೇಳ್ತಾರಲ್ಲ, ನಾನ್ಯಾಕೆ ಬದಲಾಗಬೇಕು? ಬದಲಾಗುವಂಥದ್ದೇನಿದೆ? ಖಂಡಿತ ನಾನು ಬದಲಾಗಲ್ಲ. ಈ ರೀತಿಯಾದಂತಹ ಮಾತುಗಳನ್ನ ಹೇಳುವವರು ನೀವಾಗಿದ್ರೆ, ಈ ವಿಡಿಯೋ ಖಂಡಿತ ನೀವು ನೋಡಲೇಬೇಕು. ಯಾಕೆ ಅಂದ್ರೆ, ಒಂದು ಘಟನೆಯ ಜೊತೆಗೆ ನನ್ನ ಮಾತನ್ನ ಮುಂದುವರಿಸ್ತೀನಿ. ವಯಸ್ಸಾದಂಥ ತಾಯಿಯೊಬ್ಬರು ಬಂದಿದ್ರು. ಮದುವೆಯಾಗಿ 15 ವರ್ಷದ ನಂತರ ಅವರ ಮಗ ಮತ್ತು ಸೊಸೆ ಬೇರೆಯಾಗ್ತಾ ಇದ್ರು. ಇಬ್ಬರು ಮಕ್ಕಳನ್ನು ಪಡೆದಿರುವಂತಹ ಆ ದಂಪತಿಗಳು ಮದುವೆಯಾದ 15 ವರ್ಷದ ನಂತರ ವಿಚ್ಛೇದನವನ್ನ ಬಯಸ್ತಾ ಇದ್ರು. ನಾನು ಆ ತಾಯಿಯನ್ನ ಕೇಳಿದೆ, ಯಾತಕ್ಕಾಗಿ ಅವರಿಬ್ರು ಹಾಗಾದ್ರೆ ವಿಚ್ಛೇದನ ಪಡ್ಕೊಳ್ತಾ ಇದ್ದಾರೆ? ಅವರು ಒಟ್ಟಿಗೆ ಇರಬಹುದಾಗಿತ್ತಲ್ಲ ಅಂತ. ಅದಕ್ಕೆ ಅವ್ರು ಹೇಳಿದ್ದು, ಅವರಿಬ್ಬರು ಬದಲಾಗೋದಕ್ಕೆ ರೆಡಿನೇ ಇಲ್ಲ. ಹಾಗಾಗಿ ವಿಚ್ಛೇದನ ಅನಿವಾರ್ಯ ಆಗೋಯ್ತು. ಈ ಬದಲಾಗೋದಕ್ಕೆ ರೆಡಿ ಇಲ್ಲ ಅಂದಿರೋದು ನನಗೆ ಬಹಳ ಮುಖ್ಯ ಅಂತ ಅನ್ಸೋಯ್ತು. ನಾನು ಮತ್ತೆ ಕೇಳಿದೆ, ಉದಾಹರಣೆ ಕೊಟ್ಟು ಹೇಳ್ತೀರಾ? ಬದಲಾವಣೆ ಆಗಬೇಕು ಅಂತ ಹೇಳಿದ್ರಲ್ಲ, ಹೇಗೆ ಬದಲಾವಣೆ ಆಗಬೇಕು ಅಂತ ನಿಮಗನ್ಸುತ್ತೆ ಅಂತ. ಅದಕ್ಕೆ ಅವ್ರು ಹೇಳಿದ ಒಂದೆರಡು ಸಣ್ಣ ಪುಟ್ಟ ಸಂಗತಿಗಳನ್ನು ಹೇಳ್ತೀನಿ. ಅವ್ರು ಹೇಳಿದ್ರು, ನನ್ನ ಮಗ ತನ್ನ ಒಳ ಉಡುಪುಗಳನ್ನು ಕೂಡ ವಾಶ್ ಮಾಡಿಕೊಳ್ಳಲ್ಲ. ಅಷ್ಟೇ ಅಲ್ಲ, ತಾನು ಬಳಸಿದ ತಟ್ಟೆ ಲೋಟಗಳನ್ನು ಕೂಡ ಅಲ್ಲಲ್ಲೇ ಇಟ್ಟು ಹೋಗ್ತಾನೆ. ಇದು ನನ್ನ ಸೊಸೆಗೆ ಸದಾ ಕಿರಿಕಿರಿ ಆಗ್ತಾ ಇತ್ತು. ನನ್ನ ಸೊಸೆಯ ಅತಿಯಾದ ಡಿಸಿಪ್ಲಿನ್ ಕೂಡ ನನ್ನ ಮಗನಿಗೆ ಹಿಂಸೆ ಆಗ್ತಾ ಇತ್ತು. ಅಂದರೆ ಇದು ಬಹಳ ಸಣ್ಣ ವಿಚಾರಗಳು. ಆದರೆ ಬದಲಾಗೋದಕ್ಕೆ ರೆಡಿ ಇಲ್ಲದೆ ಹೋದರೆ ಸಣ್ಣ ಸಣ್ಣದು ಕೂಡ ತುಂಬ ದೊಡ್ಡದಾಗಿ ಕಾಣಿಸುತ್ತೆ. ಮುಖ್ಯವಾಗಿ ಈ ಬದಲಾಗಬೇಕು ಅಂತ ಹೇಳ್ತೀವಲ್ಲ, ಬದಲಾಗೋದಕ್ಕೆ ಅವರೇ ರೆಡಿ ಆಗಿರಬೇಕು. ನಾನು ಬದಲಾಗ್ತೀನಿ ಅಂತ ಅವರು ಸಿದ್ಧವಾಗಬೇಕು. ನಾನು ಬದಲಾಗ್ತೀನಿ ಅಂತ ಸಿದ್ಧವಾಗುವಾಗ ಗೊತ್ತಾಗಬೇಕು, ನಾನು ಯಾಕೆ ಬದಲಾಗಬೇಕು ಅಂತ. ಈ ಪ್ರಶ್ನೆನ ಕೇಳ್ಕೊಳ್ಳೇಬೇಕು. ನಾನು ಯಾಕೆ ಬದಲಾಗಬೇಕು? ಯಾವುದೇ ವಿಚಾರದಲ್ಲಿ ಇರಬಹುದು, ನಾನು ಯಾಕೆ ಬದಲಾಗಬೇಕು? ಬಹಳ ಜನ ಕೇಳ್ಕೊಳ್ತಾರೆ, ನಾನೇ ಯಾಕೆ ಬದಲಾಗಬೇಕು ಅಂತ. ಅದಲ್ಲ, ನಾನು ಯಾಕೆ ಬದಲಾಗಬೇಕು? ಜೀವನವನ್ನ ಹೆಚ್ಚು ಸುಖಮಯವಾಗಿಸಿಕೊಳ್ಳೋದಕ್ಕೆ, ಬದುಕನ್ನ ಅರ್ಥಪೂರ್ಣವಾಗಿಸಿಕೊಳ್ಳೋದಕ್ಕೆ, ನೆಮ್ಮದಿ ಸಂತೋಷದಿಂದ ಜೀವನ ಮಾಡೋದಕ್ಕೆ ನಾವು ಬದಲಾಗಬೇಕು ಎನ್ನುವ ಒಂದು ಸರಳ ಸತ್ಯವನ್ನಾದರೂ ಒಪ್ಪಿಕೊಳ್ಳಬೇಕು. ಬಹಳ ಜನ ಬದಲಾಗೋದೇ ಇಲ್ಲ ಅಂತ ಹಠ ಹಿಡಿದ ಹಾಗೆ ಕೂತ್ಕೊಳ್ತಾರೆ. ಅವರಿಗೆ ಎಂದೂ ಕೂಡ ತಾವು ಬದಲಾಗಬೇಕು ಅಂತ ಅನಿಸೋದೇ ಇಲ್ಲ. ಎಲ್ಲಿಯವರೆಗೆ ನಮಗೆ ನಾವು ಬದಲಾಗಬೇಕು ಅಂತ ಅನಿಸೋದಿಲ್ವೋ, ಬೇರೆಯವರು ಯಾರು ಎಷ್ಟೇ ಹೇಳಿದ್ರೂ ನಾವು ಬದಲಾಗೋದೇ ಇಲ್ಲ. ಮೊಟ್ಟ ಮೊದಲು ನಮಗೆ ಅನ್ನಿಸಬೇಕು ನಾನು ಬದಲಾಗಬೇಕು ಅಂತ. ಯಾಕೆ ಬದಲಾಗಬೇಕು ಅಂತ ಮತ್ತೆ ಸ್ಪಷ್ಟಪಡಿಸ್ಕೊಳ್ಬೇಕು. ಮತ್ತು ನಾನು ಬದಲಾಗ್ತೀನಿ ಅಂತ ನಮಗೆ ನಾವೇ ಒಂದು ದೃಢ ವಿಶ್ವಾಸವನ್ನು ಹೊಂದಬೇಕು, ನಂಬಬೇಕು. ನಾನು ಬದಲಾಗ್ತೀನಿ, ನಾನು ಖಂಡಿತ ಬದಲಾಗ್ತೀನಿ ಅಂತ. ಇಲ್ಲದೆ ಹೋದರೆ ನನ್ನಿಂದ ಬದಲಾವಣೆ ಸಾಧ್ಯ ಇಲ್ಲ, ನನ್ನಿಂದ ಆಗಲ್ಲ, ನಾನಿರೋದೇ ಹೀಗೆ ಅಂತ ಸಮರ್ಥನೆಗೆ ಇಳಿದ್ಬಿಡ್ತೀವಿ. ನಾನು ಬದಲಾಗ್ತೀನಿ ಅಂತ ನಾವೇ ನಂಬೋದಿದೆಯಲ್ಲ, ಅದು ಬಹಳ ಮುಖ್ಯ. ಅದರ ಜೊತೆಗೆ ನಾನು ಎಲ್ಲಿ ಬದಲಾಗಬೇಕು? ಈ ಎಲ್ಲಿ ಬದಲಾಗಬೇಕು ಅಂದರೆ, ಯಾವ ಸಂಗತಿಗಳಲ್ಲಿ ನಾನು ನನ್ನನ್ನು ಬದಲಾಯಿಸಿಕೊಳ್ಳಬೇಕು, ಇದು ನಮಗೆ ಅರ್ಥವಾಗಬೇಕು. ಯಾವ ಸಂಗತಿಗಳಲ್ಲಿ ನಾನು ನನ್ನನ್ನು ಬದಲಾಯಿಸಿಕೊಳ್ಳಬೇಕು ಅನ್ನೋದು ನಮಗೆ ಅರ್ಥವಾಗೋದು ಯಾವಾಗ ಗೊತ್ತಾ? ನಮ್ಮ ಸೆಲ್ಫ್ ಅವೇರ್ನೆಸ್ ಜಾಸ್ತಿ ಆದಾಗ. ಯಾವಾಗ ನಮ್ಮ ಸ್ವಯಂ ಅರಿವು ಜಾಸ್ತಿ ಆಗ್ತಾ ಬರುತ್ತೋ, ಸ್ವಯಂ ಅರಿವನ್ನು ನಾವು ಹೆಚ್ಚು ಹೆಚ್ಚು ಪಡ್ಕೊಳ್ತಾ ಬರ್ತೀವೋ, ಆಗ ನಮಗೆ ನಾವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀವಿ, ನಾವು ಎಲ್ಲಿ ನಮ್ಮನ್ನು ಉತ್ತಮಪಡಿಸಿಕೊಳ್ಳಬೇಕು, ನಾವು ಹೀಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು, ನಾನು ಈ ರೀತಿಯಾದಂತಹ ಜೀವನವನ್ನು ಮಾಡಬೇಕು ಇತ್ಯಾದಿಯಾಗಿ ನಾವು ನಮ್ಮ ಬಗೆಗೆ ಯೋಚನೆ ಮಾಡುವವರಾಗ್ತೀವಿ. ಇಲ್ಲದೆ ಹೋದರೆ ನಾವು ಕೇವಲ ಸಮರ್ಥನೆ ಮಾಡ್ಕೊಳ್ತಾ ಇರ್ತೀವಿ. ಬಹಳಷ್ಟು ಸಂಸಾರಗಳಲ್ಲಿ, ಬಹಳಷ್ಟು ಆಫೀಸ್ಗಳಲ್ಲಿ ಒಂದು
ಸಾಮಾಜಿಕ ವಾತಾವರಣಗಳಲ್ಲಿ ಇದನ್ನು ಪದೇ ಪದೇ ನೋಡ್ತಾ ಇರ್ತೀವಿ. ನಾನೇ ಬದಲಾಗಬೇಕಾ? ನಾನೇ ಎಲ್ಲವನ್ನೂ ನಾನು ಕಾಂಪ್ರಮೈಸ್ ಮಾಡ್ಕೋಬೇಕಾ? ಅಂದರೆ ನಾವು ಬಹಳ ಸಂದರ್ಭದಲ್ಲಿ ಬದಲಾಗಬೇಕು ಅಂದ ತಕ್ಷಣ ಅದನ್ನು ಒಂದು ಕಾಂಪ್ರಮೈಸ್ ಮಾಡ್ಕೊಳ್ಳೋದು, ಹೊಂದಾಣಿಕೆ ಮಾಡ್ಕೊಳ್ಳೋದು ಅನ್ನುವ ಅರ್ಥದಲ್ಲಿ ನೋಡೋದಕ್ಕೆ ಶುರು ಮಾಡಿಬಿಡ್ತೀವಿ. ಅದು ಖಂಡಿತವಾಗಿಯೂ ಅಲ್ಲ. ನಾವು ಬದಲಾಗಬೇಕು ಅನ್ನೋದು ನಾವು ಬೆಳೆಯಬೇಕು ಎನ್ನುವುದರ ಪರ್ಯಾಯ ಪದವಾಗಿ ನೋಡಿ. ಆಗ ಬದಲಾಗೋದಕ್ಕೆ ಎಷ್ಟು ದೊಡ್ಡ ಶಕ್ತಿ ಇರುತ್ತೆ. ನಾನು ಬೆಳಿಬೇಕು, ನಾನು ಬದಲಾಗಬೇಕು ಅನ್ನುವುದು ನಾನು ಬೆಳಿಬೇಕು, ನಾನು ಇನ್ನಷ್ಟು ಸುಧಾರಿಸಬೇಕು, ನನ್ನನ್ನು ನಾನು ಇಂಪ್ರೂವ್ ಮಾಡಿಕೊಳ್ಳಬೇಕು, ನನ್ನ ಬೆಸ್ಟ್ ವರ್ಷನ್ನನ್ನೇ ನಾನು ಹೊರಗೆ ತೆಗಿಬೇಕು, ಅಂದರೆ ನಾನು ಇನ್ನಷ್ಟು ಉತ್ತಮ ವ್ಯಕ್ತಿಯಾಗಿ ರೂಪುಗೊಳ್ಳಬೇಕು. ಹೀಗೆ ಬದಲಾಗಬೇಕು ಅನ್ನುವುದು ಕೇವಲ ಸಣ್ಣ ಪುಟ್ಟ ಸಂಗತಿಗಳು ಮಾತ್ರ ಅಲ್ಲ. ಬದಲಾಗಬೇಕು ಅನ್ನುವಂಥದ್ದು ನಮ್ಮ ಇಡೀ ವ್ಯಕ್ತಿತ್ವವೇ ಹೊಸ ಹೊಳಪಿನಿಂದ ಇರುವಂಥದ್ದು. ಅಂತಹದ್ದೊಂದು ಬದಲಾವಣೆಗೆ ನಮ್ಮ ಬದುಕನ್ನು ತೆರೆದುಕೊಳ್ಳೋದು ಹೇಗೆ ಅನ್ನೋದನ್ನೇ ಭರವಸೆ ಹೇಳ್ತಾ ಬಂದಿದೆ. ಸಣ್ಣ ಸಣ್ಣ ಸಂಗತಿಗಳ ಮೂಲಕವೇ ದೊಡ್ಡ ಸುಧಾರಣೆ ಸಾಧ್ಯ ಅನ್ನೋದನ್ನು ನಂಬಿದ ಮಾತ್ರ ಅಲ್ಲ, ಅದನ್ನು ಹೇಗೆ ನಾವು ಪಾಲಿಸಬಹುದು ಅನ್ನೋದನ್ನು ಸಣ್ಣ ಸಣ್ಣ ಉದಾಹರಣೆಗಳ ಮೂಲಕ ಅರ್ಥ ಮಾಡಿಸ್ತಾ ಬರ್ತಿದ್ವಿ. ಇವತ್ತಿನ ಈ ಸಂಚಿಕೆಯಲ್ಲಿ ಹೇಳಿದ್ದು ಅಷ್ಟೇ. ನಾವು ಬದಲಾಗೋದು ನಮಗಾಗಿ, ಬೇರೆಯವರಿಗಾಗಿ ಅಲ್ಲ. ಬದಲಾಗಬೇಕು ಅಂತ ಮುಖ್ಯವಾಗಿ ನಮಗೆ ಅನ್ನಿಸಬೇಕು. ಹಾಗೆ ಅನ್ನಿಸಬೇಕಾದ್ರೆ ನಮ್ಮ ಸ್ವಯಂ ಅರಿವು ಜಾಸ್ತಿ ಆಗಬೇಕು. ನಮ್ಮ ಸ್ವಯಂ ಅರಿವು ಜಾಸ್ತಿ ಆಗೋದ್ರ ಮೂಲಕ ನಾವು ನಮ್ಮ ಮೇಲಿನ ನಂಬಿಕೆಯನ್ನೇ ಹೆಚ್ಚು ಮಾಡ್ಕೊಳ್ತಾ ಬರ್ತೀವಿ, ನಾನು ಬದಲಾಗ್ತೀನಿ ಅಂತ. ಆಗ ಬದಲಾವಣೆ ಸಹಜವಾಗಿಬಿಡುತ್ತೆ, ಬದಲಾವಣೆ ನಿರಂತರವಾಗಿರುತ್ತೆ. ಭರವಸೆಯನ್ನು ದಯವಿಟ್ಟು ಇನ್ನಷ್ಟು ಜನರಿಗೆ ತಲುಪಿಸೋದಕ್ಕೆ ನಮ್ಮ ಜೊತೆ ಕೈ ಜೋಡಿಸಿ. ಭರವಸೆಗೆ ಇನ್ನಷ್ಟು ಜನರನ್ನು ಸಬ್ಸ್ಕ್ರೈಬ್ ಮಾಡಿಸಿ, ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಹೇಳೋದನ್ನು ಮರಿಬೇಡಿ. ನಮಸ್ಕಾರ.